ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮನೆಗೆ ಆಗಮಿಸಿದ ನಟ ದರ್ಶನ್. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಿಂದ ಕೊನೆಗೂ ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮನೆಗೆ ಆಗಮಿಸಿದ ನಟ ದರ್ಶನ್. ಸರ್ಜರಿ ಮಾಡಿಸಿಕೊಳ್ಳದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿರುವಂಥದ್ದು. ಅವರ ಪತ್ನಿ ವಿಜಯಲಕ್ಷ್ಮಿ ಮನೆಗೆ ಆಗಮಿಸಿದ ನಟ ದರ್ಶನ್. ಹೊಸಕೆರೆಯಲ್ಲಿರುವಂಥ ಪತ್ನಿ ವಿಜಯಲಕ್ಷ್ಮಿ ನಿವಾಸ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. 49 ದಿನಗಳ ಬಳಿಕ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್. ಕೇವಲ ಫಿಸಿಯೋಥೆರಪಿ ಮಾಡಿಸಿಕೊಂಡಿರುವಂಥ ನಟ ದರ್ಶನ್. ಸರ್ಜರಿಯನ್ನು ಮಾಡಿಸಿಕೊಳ್ಳದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ 49 ದಿನಗಳ ಕಾಲ ಟ್ರೀಟ್ಮೆಂಟನ್ನು ಪಡಿತಾ ಇದ್ದರು. ಇದೀಗ ಹೊಸಕೆರೆಹಳ್ಳಿಯಲ್ಲಿರುವಂಥ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ದರ್ಶನ್ ಅವರು ತೆರಳಿದ್ದಾರೆ. ಫಿಸಿಯೋಥೆರಪಿ ಅಷ್ಟೇ ಮಾಡಿಸ್ಕೊಂಡಿರುವಂಥ ನಟ ದರ್ಶನ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ. ಕೊನೆಗೂ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದರು ತಮ್ಮ ನೆಚ್ಚಿನ ನಟ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಅಂತ. ಇದೀಗ ಬೇಲ್ ಪ್ರಕ್ರಿಯೆ ನಿನ್ನೆ ಪೂರ್ಣಗೊಳಿಸಿದ್ರು. ಸೊ ನಿನ್ನೆನೇ ರಿಲೀಸ್ ಆಗ್ತಾರಾ ಅಂಥೇಳಿ ಎಲ್ಲ ಕಡೆ ಕುತೂಹಲ ಇತ್ತು. ಕೊನೆಗೂ ಈಗ ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ಈಗ ದರ್ಶನ್ ಬಂದಿರುವಂಥದ್ದು. ಅವರ ದರ್ಶನ್ ಅಭಿಮಾನಿಗಳು ಅತ್ಯಂತ ಕುತೂಹಲದಿಂದ ಕಾತುರದಿಂದ ತಮ್ಮ ನೆಚ್ಚಿನ ನಟನನ್ನು ನೋಡೋದಕ್ಕೆ ಕಾಯ್ತಾ ಇದ್ದರು. ಈಗ ಅಂಥದ್ದೊಂದು ಸಂದರ್ಭ ಕ್ರಿಯೇಟ್ ಆಗಿದೆ. ಕೊನೆಗೂ ನಟ ದರ್ಶನ್ ಅವರು ಆಸ್ಪತ್ರೆಯಿಂದ ಹೊರಗಡೆ ಬಂದಿದ್ದಾರೆ, ಡಿಸ್ಚಾರ್ಜ್ ಆಗಿದ್ದಾರೆ. ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಮಧ್ಯಂತರ ಬೇಲನ್ನು ಪಡೆದುಕೊಂಡಿದ್ದರು ಈ ಹಿಂದೆ. ಆನಂತರ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಸೊ ಅವರು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಬೆನ್ನು ನೋವಿನ ಸಮಸ್ಯೆಗೆ ಒಳಗಾಗಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದರು. ಡಾಕ್ಟರ್ ಅವರಿಗೆ ಮತ್ತು ಬೇಲ್ ಪಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಇದೆ. ಹಾಗಾಗಿ ಅವರಿಗೆ ಬೇಲ್ ಕೊಡಬೇಕು ಅಂಥೇಳಿ ಅವ್ರ ಪರ ವಕೀಲರಾಗಿರುವಂಥ CV ನಾಗೇಶ್ ಅವರು ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿ ಬೇಲನ್ನು ಕೊಡಿಸಿದರು. ಆನಂತರ ಅವರಿಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಸೊ ಬೇಲ್ ಸಿಕ್ಕ ನಂತರ ಅವರು ಟ್ರೀಟ್ಮೆಂಟನ್ನು ಪಡೆಯೋದಕ್ಕೆ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಈಗ ಕೇವಲ ಫಿಸಿಯೋಥೆರಪಿ ಅಷ್ಟೇ ಮಾಡಿಸ್ಕೊಂಡಿದ್ದಾರೆ. ಯಾವುದೇ ಶಸ್ತ್ರಚಿಕಿತ್ಸೆಗೆ ನಟ ದರ್ಶನ್ ಒಳಗಾಗಿಲ್ಲ. ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂಥ ನಟ ದರ್ಶನ್ ಅವರು ಹೊಸಕೆರೆಹಳ್ಳಿಯಲ್ಲಿರುವಂಥ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ಇದೀಗ ತೆರಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಆಗಿರುವಂತಹ ನಟ ದರ್ಶನ್ ಈಗ ಮನೆ ಸೇರಿದ್ದಾರೆ. ಮೊದಲು ಜೈಲು ಸೇರಿದ್ರು, ಆನಂತರ ಆಸ್ಪತ್ರೆ ಸೇರಿದ್ರು, ಇದೀಗ ಮನೆ ಸೇರಿದ್ದಾರೆ. ಅತ್ಯಂತ ಕುತೂಹಲದಿಂದ ಕಾತುರದಿಂದ ತಮ್ಮ ಆರಾಧ್ಯ ದೈವ ಅಂಥೇಳಿ ಏನು ಕಾಣ್ತಾ ಇರುವಂಥ ಅಭಿಮಾನಿಗಳು ನಟ ದರ್ಶನ್ಗಾಗಿ ಕಾಯ್ತಾ ಇದ್ದರು. ಯಾವಾಗ ಹೊರಗಡೆ ಬರ್ತಾರೆ ತಮ್ಮ ನಟ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಅಂತ. ಈಗ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ಏನಾಗಿಲ್ಲ. ಅವರಿಗೆ ಕೇವಲ ಫಿಸಿಯೋಥೆರಪಿ ಅಷ್ಟೇ ಆಗಿದೆ. ಹಾಗಿದ್ರೆ ಫಿಸಿಯೋಥೆರಪಿ ಅಷ್ಟೇ ಮಾಡಿಸ್ಕೊಳ್ಳೋದೇ ಆಗಿದ್ದರೆ ಯಾಕೆ ನಟ ದರ್ಶನ್ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಲಿಲ್ವಾ? ಅದರ ಅಗತ್ಯತೆ ಇಲ್ಲ ಅಂಥೇಳಿ ವೈದ್ಯರು ಏನಾದರೂ ಸೂಚನೆ ಕೊಟ್ರಾ? ಹಾಗಿದ್ರೆ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟಂಗಾಗಲ್ವಾ? ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಸದ್ಯಕ್ಕೆ ಡಿಸ್ಚಾರ್ಜ್ ಆಗಿದ್ದಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರುವಂಥ ಅವರ ನಿವಾಸಕ್ಕೆ ಈಗ ದರ್ಶನ್ ತೆರಳಿದ್ದಾರೆ. ಸದ್ಯಕ್ಕೆ ಒಂದಷ್ಟು ವಿಶ್ರಾಂತಿಯ ಅಗತ್ಯತೆ ಇದ್ದಂಗೆ ಕಾಣ್ತಾ ಇದೆ.
ಯಾವುದೇ ಕಾರ್ಯಕ್ರಮಗಳಿಗೆ ದರ್ಶನ್ ಅವರು ಸದ್ಯಕ್ಕಂತೂ ಹೊರಗಡೆ ಬರೋಂಗೆ ಕಾಣಲ್ಲ. ವಿಶ್ರಾಂತಿಯ ಅಗತ್ಯತೆ ಇರೋದ್ರಿಂದ ಅವರು ಸೀದಾ ಮನೆಗೆ ಹೋಗಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಈಗ ಮಧ್ಯಂತರ ಬೇಲ್ ಅಷ್ಟೇ ಅಲ್ಲದೆ ರೆಗ್ಯುಲರ್ ಬೇಲ್ ಸಿಕ್ಕಾಕ್ಷಣ ದರ್ಶನ್ ಅವರು ಒಂದು ರೀತಿ ಫುಲ್ ರಿಲೀಫ್ ಆದರೂ ಕೂಡ ಅವರು ಬೇಲ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಮತ್ತೆ BGS ಆಸ್ಪತ್ರೆಗೆ ಬಂದಿದ್ದರು. ಅಭಿಮಾನಿಗಳಿಗೆ ಎಲ್ರಿಗೂ ಒಂದು ಕುತೂಹಲ ಕಾಡ್ತು, ಯಾಕೆ ಮತ್ತೆ ಅವರು ಡಿಸ್ಚಾರ್ಜ್ ಆಗಲಿಲ್ಲ, ಮತ್ತೆ ಯಾಕೆ ಆಸ್ಪತ್ರೆಗೆ ಸೇರಿದ್ರು ಅಂತ. ಬಹುಶಃ ವೈದ್ಯರ ಸಲಹೆಯ ಮೇರೆಗೆ, ಸೂಚನೆಯ ಮೇರೆಗೆ ಇದೀಗ ಡಿಸ್ಚಾರ್ಜ್ ಆಗಿದ್ದಾರೆ ನಟ ದರ್ಶನ್. ಹಾಗಾದರೆ ನಟ ದರ್ಶನ್ ಅವರು ಯಾಕೆ ಸರ್ಜರಿಯನ್ನು ಮಾಡಿಸ್ಕೊಳ್ಳಿಲ್ಲ, ಸರ್ಜರಿ ಮಾಡಿಸಿಕೊಳ್ಳುವ ಅಗತ್ಯತೆ ಇಲ್ಲ ಅಂತ ಹೇಳಿ ವೈದ್ಯರು ಸೂಚನೆ ಕೊಟ್ರ? ಒಂದು ವೇಳೆ ಸರ್ಜರಿಯನ್ನು ಮಾಡಿಸಿಕೊಳ್ಳದೇ ಇದ್ದರೆ ಯಾಕೆ ಮಧ್ಯಂತರ ಬೇಲನ್ನು ಪಡಿಬೇಕಾಗಿತ್ತು? ಫಿಸಿಯೋಥೆರಪಿನಷ್ಟೇ ಮಾಡಿಸ್ಕೊಳ್ಬೋದಿತ್ತಲ್ಲ ಅಂತೇಳಿ ಪ್ರಶ್ನೆಗಳು ಬರ್ಬೋದು ನಾಳೆ ನ್ಯಾಯಾಲಯದಲ್ಲಿ. ಅದೇನಾದರೂ ಮುಂದೆ ದರ್ಶನ್ ಅವರಿಗೆ ಸಂಕಷ್ಟವನ್ನು, ಅಂದರೆ ಬೇಲ್ಗೆ ಸಂಕಷ್ಟವನ್ನು ತಂದೊಡ್ಡಬಹುದಾ ಗೊತ್ತಿಲ್ಲ. ಆ ಥರದೊಂದು ಚರ್ಚೆಗಳು ನಡೀತಾ ಇದ್ದಾವೆ. ಯಾಕಂದರೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವ ಅಗತ್ಯತೆ ಇದೆ ಅಂತೇಳಿ ವೈದ್ಯರ ವರದಿಯ ನಂತರ ನ್ಯಾಯಾಲಯ ಮತ್ತು ಅವರ ಪರವಾದ ವಕೀಲರು ಅವರ ಆರೋಗ್ಯದ ಪರಿಸ್ಥಿತಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟ ನಂತರ ನ್ಯಾಯಾಲಯ ಅದನ್ನು ಮನವರಿಕೆ ಮಾಡಿಕೊಂಡು ಬೇಲ್ ಕೊಟ್ಟಿದೆ, ಮಧ್ಯಂತರ ಬೇಲ್. ಆದರೆ ಇಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ನಡೆದಿಲ್ಲ ದರ್ಶನ್ ಅವ್ರಿಗೆ. ಹಾಗಿದ್ರೆ ನ್ಯಾಯಾಲಯಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿಸುವ ಅಗತ್ಯತೆ ಇದೆ ಅಂತೇಳಿ ತಪ್ಪು ಮಾಹಿತಿಯನ್ನು ಕೊಡಲಾಯ್ತಾ? ಓಕೆ, ನಮ್ಮ ಪ್ರತಿನಿಧಿ ಶರತ್ ಅವರು ನೇರ ಸಂಪರ್ಕದಿಂದ, ಅಂದರೆ ನಿವಾಸದ ಬಳಿಯಲ್ಲೇ ಇದ್ದಾರೆ. ಸೊ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಶರತ್, ಈಗ ನಟ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ಬಂದಿರುವಂಥದ್ದು, ಅಲ್ಲಿ ಯಾವ ರೀತಿಯ ವಾತಾವರಣ ಇದೆ? ಏನಾದರೂ ಮಾಧ್ಯಮಗಳ ಮಾತಿಗೆ ಕಷ್ಟ ಸಿಕ್ಕರೆ ಏನೆಲ್ಲ ಅಪ್ಡೇಟ್ಸ್ ಇದೆ, ಮತ್ತು ಮುಂದಿನ ಪ್ರಕ್ರಿಯೆಗಳು, ಅಂದರೆ ಮುಂದಿನ ದಿನಗಳು ಏನಾಗ್ಬೋದು, ಮತ್ತು ಯಾಕೆ ಅವರಿಗೆ ಶಸ್ತ್ರಚಿಕಿತ್ಸೆ ನಡೀಲಿಲ್ಲ, ಈ ಎಲ್ಲ ಡೀಟೇಲ್ಸನ್ನು ಕೊಡೋದಾದರೆ? ಶರತ್, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದ್ರೆ? ಸುರೇಶ್, ಖಂಡಿತವಾಗಿಯೂ ಏನು ನಟ ದರ್ಶನ್ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಮೊನ್ನೆ BGS ಆಸ್ಪತ್ರೆಯಿಂದ ಸೆಷನ್ ಕೋರ್ಟ್ಗೆ ತೆರಳಿ ಅಲ್ಲಿ ರೆಗ್ಯುಲರ್ ಜಾಮೀನು ಏನು ಮಂಜೂರಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ತದನಂತರ ಮತ್ತೆ ಬಂದು BGS ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಇವತ್ತು BGS ಆಸ್ಪತ್ರೆಯಿಂದ ನೇರವಾಗಿ ಡಿಸ್ಚಾರ್ಜ್ ಆಗಿ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ನಿವಾಸಕ್ಕೆ ಬಂದು ತಲುಪಿರುವಂತದ್ದು. ನನಗೆ ಪ್ರಸ್ತುತವಾಗಿ ಅದೇ ಜಾಗದಲ್ಲಿ ಇದನ್ನು ಗಮನಿಸ್ತಾ ಇರಬಹುದು. ಇದೇ ಜಾಗಕ್ಕೆ ಹೊಸಕೆರೆಹಳ್ಳಿ ನಿವಾಸ, ಇದು ವಿಜಯಲಕ್ಷ್ಮಿ ಅವರ ಮನೆ. ಇಲ್ಲಿಗೆ ನಟ ದರ್ಶನ್ ಅವರು ಬಂದು ಆಗಮಿಸಿರುವಂತದ್ದು. ಏನು ಬೆಳಿಗ್ಗೆ ನಟ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂತ ಒಂದು ವಿಚಾರ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರಾಗಿರುವಂತಹ ವಿಜಯಲಕ್ಷ್ಮಿ, ಹಾಗೆ ಮಗ ವಿನೀಶ್, ಮತ್ತೆ ಧನ್ವೀರ್, ಹಾಗೆ ದಿನಕರ್, ಅಷ್ಟು ಜನರು ಕೂಡ ಆಸ್ಪತ್ರೆಯ ಬಳಿಗೆ ಆಗಮಿಸುತ್ತಾರೆ. ಬಂದ ನಂತರ ಇನ್ನು ಈಗ 1 ಗಂಟೆಯ ಹಿಂದೆ, ಸರಿಸುಮಾರು 1 ಗಂಟೆ ಹಿಂದೆ ನಟ ದರ್ಶನ್ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಮನೆ ಬಳಿಗೆ ಬಂದಿರುವಂತದ್ದು. ಮನೆಯ ಬಳಿಯಲ್ಲೂ ಕೂಡ ಕೆಲವರು ಆಗಮಿಸುವಂತಹ ಒಂದು ಸೂಚನೆ ಇದ್ದಂತಹ ಕಾರಣ ಸ್ಥಳೀಯ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರನ್ನು ಕೂಡ ಸ್ಥಳದಲ್ಲಿ ನಿಂತು ತದನಂತರ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಭಿಮಾನಿಗಳ ಒಂದು ಒತ್ತಡ ಇಲ್ಲದೆ ಇರಕ್ಕಾಗಿ ಎಲ್ಲ ಪೊಲೀಸರಿಗೂ ಕೂಡ ಕೊಂಚ ಮಟ್ಟಿನ ನಿರಾಳ ಸದ್ಯದ ಮಟ್ಟಿಗೆ ಆಗಿರುವಂತದ್ದು. ಇನ್ನು BGS ಆಸ್ಪತ್ರೆಯಿಂದ ನಟ ಮನೆಗೆ ಆಗಮಿಸಿರುವಂತಹ ಕಾರಣ ನೇರವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ನಟ ಕಾರಣಕ್ಕೂ ಆಪರೇಷನ್ ಮಾಡಿಸಿಕೊಳ್ಳುವಂತಹ ಒಂದು ಯೋಚನೆಯಲ್ಲಿ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ ಅನ್ನುವಂತ ಒಂದು ಸ್ಪಷ್ಟತೆ ಎಲ್ಲರಿಗೂ ಕಾಣ್ತಾ ಇರುವಂತದ್ದು. ಇದು ಕುಟುಂಬದ ನಿರ್ಧಾರವೂ ಕೂಡ ಆಗಿರಬಹುದು. ಏನು ಮಧ್ಯಂತರ ಜಾಮೀನನ್ನ ಈ ಆಪರೇಷನ್ ಮಾಡಿಸ್ಕೊಳ್ಳ ಅನ್ನುವಂತ ಒಂದು ನಿರ್ಧಾರದ ಮೇಲೆ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡ್ರು. ಆದ್ರೆ 1 ತಿಂಗಳ ನಂತರ ಕೂಡ 48-49 ಕೂಡ BGS ಆಸ್ಪತ್ರೆಯಲ್ಲಿ ಕಾಲವನ್ನ ಕಳೆದ್ರು ಕೂಡ ಯಾವುದೇ ರೀತಿಯಾದಂತಹ ಆಪರೇಷನ್ ನಟ ದರ್ಶನ್ ಅದುವರೆಗೆ ಆಗಿರಲಿಲ್ಲ. ಈ ಮಧ್ಯದಲ್ಲೂ ಕೂಡ ಪೊಲೀಸರು ಈ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡ್ರು. ಯಾವುದೇ ರೀತಿಯಾದ ಆಪರೇಷನ್ ನಟ ದರ್ಶನ್ಗೆ ಆಗಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ರೆಗ್ಯುಲರ್ ಬೇಲ್ ಅವರಿಗೆ ಗ್ರಾಂಟ್ ಆಗಿರುವಂತಹ ಕಾರಣ ಈ ಮಧ್ಯಂತರ ಜಾಮೀನನ್ನ ವಿರೋಧಿಸಿ ಪೊಲೀಸರು ಸಲ್ಲಿಸಿರುವಂತಹ ಈ ಮಧ್ಯಂತರ SLP
ಅರ್ಜಿ ಏನಿದೆ ಅದು ತನ್ನ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತೆ. ಅದೇ ಕಾರಣಕ್ಕೋಸ್ಕರ ಈಗ ಮತ್ತೆ ಈ ರೆಗ್ಯುಲರ್ ಬೇಲ್ ಏನ್ ದರ್ಶನ್ಗೆ ಸಿಕ್ಕಿದೆ ಅದನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಕೆಲಸವನ್ನ ಪೊಲೀಸರು ಮಾಡುವಂತಹ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಗೃಹ ಇಲಾಖೆಗೆ ಪತ್ರವನ್ನ ಬರೆದು ಅದರ ಅನುಮತಿಯನ್ನ ಪಡೆದುಕೊಂಡು ತದನಂತರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಇನ್ನು ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕ ಇವರ ಭವಿಷ್ಯದ ನಿರ್ಧಾರ ಆಗಿರಬಹುದು, ಹಾಗೆ ನಟರಾಗಿರುವಂತಹ ಕಾರಣ ಮುಂದೆ ಚಿತ್ರರಂಗದಲ್ಲಿ ಚಿತ್ರೀಕರಣಗಳಲ್ಲಿ ತೊಳ್ಕೊಳ್ಳುವಂತಹ ವೇಳೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಫಿಸಿಯೋಥೆರಪಿ ಚಿಕಿತ್ಸೆಯಲ್ಲಿ ಕೂಡ ಈ ಬೆನ್ನು ನೋವಿನ ಸಮಸ್ಯೆ ಏನಿದೆ ಅದನ್ನ ಗುಣಮುಖ ಮಾಡುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಕುಟುಂಬಸ್ಥರು ಮಾಡಿಕೊಂಡಿರಬಹುದು. ಅದ ಕಾರಣಕ್ಕೋಸ್ಕರ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಆಪರೇಷನ್ ನಟ ದರ್ಶನ್ಗೆ ಆಗಿಲ್ಲ. ಇನ್ನು ಒಂದು ವೇಳೆ ಅನಿವಾರ್ಯತೆ ಕಂಡು ಬಂದಲ್ಲಿ ಇವತ್ತು ಕೂಡ ದೃಶ್ಯಾವಳಿಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಅವರಿಗೆ ಒಂದಿಷ್ಟು ಬೆನ್ನು ನೋವಿನ ಸಮಸ್ಯೆ ತುಂಬಾ ತೀವ್ರವಾಗಿ ಕಾಣ್ತಾ ಇತ್ತು. ಹಾಗೆ ಅವರು ಕೂಡ ಕುಂಟುತ್ತಾನೆ ಕೂಡ ಬಂದ್ರು ಆಸ್ಪತ್ರೆಯಿಂದ ಹೊರಭಾಗಕ್ಕೆ. ಓಕೆ ಶರತ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ನಟ ದರ್ಶನ್ ಅವರು BGS ಆಸ್ಪತ್ರೆಯಿಂದ ಹೊರಗಡೆ ಬರ್ತಿರುವಂಥ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ. ಈಗ ಅವರು ಪತ್ನಿಯ ನಿವಾಸಕ್ಕೆ ತೆರಳಿ ವಿಶ್ರಾಂತಿಯನ್ನು ಪಡಿತಿದ್ದಾರೆ. ಹೊಸಕೆರೆಹಳ್ಳಿಯಲ್ಲಿರುವಂಥ ವಿಜಯಲಕ್ಷ್ಮಿ ಅವರ ಮನೆಗೆ ದರ್ಶನ್ ತೆರಳಿ ವಿಶ್ರಾಂತಿ ಪಡಿತಾ ಇದ್ದಾರೆ.